ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ. ಬಿ ದಯಾನಂದ್ ಅವರು 2 ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ದಾರಲ್ಲ. ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕೊಂಡು ನೋಡಿಕೊಳ್ಳುವಂತಹ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ ಸರ್. ಇದೊಂದು ಭಾಳ ರಹಸ್ಯ ಕಾಡ್ತಾ ಇದೆ. ಸತ್ಯವತಿ ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ, ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ. ಸರ್, ಇದು ಸಿ ಎಂ ಹೇಳುವಂಥದ್ದು ಇನ್ನೂ ನಮಗೆ ಯಾವ ಕಪ್ಪು ಚುಕ್ಕೆನೂ ಇಲ್ಲ, ಸರ್ಕಾರದ ಮೇಲೆ ಯಾವ ನೆಗೆಟಿವ್ನೂ ಕೂಡ ಇಲ್ಲ. ಇದು BJPಯ ರಾಜಕಾರಣ. ಕೂಡಲೇ ಈ ಕಾರ್ಪೊರೇಷನ್ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಸರ್, ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ. ಇಲ್ಲ ಅಂತಲೇ ಒಂದು ಸ್ನ್ಯಾಪ್ ಪೋಲಿಗೆ ಹೋಗಿ ನೀವು ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಿ ಇವತ್ತು ಚುನಾವಣೆಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಕಪ್ಪು ಚುಕ್ಕೆನಪ್ಪ ಅಥವಾ ಮೈಗೆ ಜನ ಮೊಸಿ ಬಳಿತಾರ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಸರ್, ಇನ್ನು 11 ವರ್ಷ ಕೇಂದ್ರ ಸರ್ಕಾರ 11 ವರ್ಷ ಕಂಪ್ಲೀಟ್ ಮಾಡಿದೆ ಸರ್. ಮೋದಿ ಅವರ 3.2 ಅದಕ್ಕೆ ಕೊಡುಗೆ ದೇಶಕ್ಕೆ ಶೂನ್ಯ ಅಂತ ಹೇಳಿದ್ರೆ ಸರ್ ಬೆಳಗ್ಗೆ CM 10ಕ್ಕೆ ಏನಂತೂ 0 ಮಾರ್ಕ್ಸ್. 10ಕ್ಕೆ 0 ಮಾರ್ಕ್ಸ್. CMಗೆ ಈಗ ಒಬ್ಬ ವ್ಯಕ್ತಿಯ ಸಾಧನೆಯನ್ನು, ಆತನ ಕೊಡುಗೆಯನ್ನು ಅಳೆಯುವಂತಹ ಅರ್ಹತೆ ಮೊದಲನೇದಾಗಿ ಸಿದ್ದರಾಮಯ್ಯನವ್ರಿಗಿದೆಯಾ? ಕಳೆದ 2 ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ. 2 ವರ್ಷ ಅವ್ರು ತುಂಬಿತು. 2 ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು, ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು, ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು, ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ನಾಮ ಎಳೆದಿದ್ದು, ಅನ್ನಭಾಗ್ಯ ಕೊಡ್ತೀನಿ, ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತೇಳಿ ಕಳೆದ 8 ತಿಂಗಳಿಂದ ಟೋಪಿ ಹಾಕ್ತಾ ಇರೋಂಥದ್ದು. ಅದು ಬಿಟ್ಟು ನೀವೇನಾರು ಮಾಡಿದ್ದೀರಾ ಸರ್? ಈ ರೀತಿ ಜನಕ್ಕೆ ಪ್ರತಿನಿತ್ಯವೂ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆಯಾ? ಅದನ್ನು ಫಸ್ಟ್ ತಿಳ್ಕೊಳ್ಳೋಕೆ ಹೇಳಿ. ಇತ್ತೀಚೆಗೆ ಅಷ್ಟೇ ಭಾರತ $4 ಟ್ರಿಲಿಯನ್ ಎಕನಾಮಿ ಆಗಿದೆ. ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯನವ್ರ ಪ್ರತಿದಿನ ಮೈಸೂರಿಗೆ ಬರ್ತಾರಲ್ಲ ಸರ್, ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು, ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್. ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ, ಅದು ನ್ಯಾಷನಲ್ ಹೈವೇ ಮೋದಿಯವ್ರು ಮಾಡ್ಕೊಂಡಿರೋದು ಸರ್. ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಅದು ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್. ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್, ಅದು ಮೋದಿಯವ್ರ ಕಾರಣ ಸರ್. ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ, ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಆಗ್ತಿದೆ, ಅದು ಮೋದಿಯವ್ರ ಕೊಡುಗೆ ಸರ್. ಇಲ್ಲಿ ಮೈಸೂರದೇ ತೊಗೊಳ್ಳಿ, ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್. ಅಲ್ಲಿ ಹೋಗಿ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ, ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ಕೊಟ್ಟಿರೋರು ಮೋದಿಯವರು ಸರ್. ಈ ಹಳೆ DC ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು 23 ಕೋಟಿ ರೂಪಾಯಿನ ಸ್ವದೇಶ್ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್, ಅದು ಮೋದಿಯವ್ರು ಕೊಟ್ಟಿರೋಂಥದ್ದು. ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ರಲ್ಲ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ ಕೊಟ್ಟಿರೋದು ಮೋದಿಯವರು ಸರ್. ಬರೀ ಮೈಸೂರದ್ದು ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನೀವು ಫಿಲ್ಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಇಮ್ಮ ಹೋತ್ರ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಏನಾರು ಮಾಡಿದ್ರಾ ಸರ್? ಮಾಡಿಲ್ಲ. ಈಗ ಈ ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಸೇರಿಕೊಂಡು ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಮಾಡಿಲ್ಲ. ಬರ್ತೀರಿ ಮೈಸೂರಿಗೆ ಬರೋದು, ಬೀಗ್ರೂಟ, ಬಾಡೂಟ, ಮಾಧ್ಯಮಗಳ ಉಡಾಫೆ ಸ್ಟೇಟ್ಮೆಂಟು. ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು. ಮೋದಿಯವ್ರ ಬಗ್ಗೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್. ಸರ್, ಇನ್ನೊಂದು ಪ್ರಶ್ನೆ ಕೇಳಿದರೆ, ಈಗ ಬೆಂಗಳೂರಲ್ಲಾದಂಥ ಕಾಲ್ ತುಳಿತ ಏನಿದೆ, ಇದನ್ನು ಮಾತಾಡೋ BJP ನಾಯಕರು ಕುಂಭಮೇಳದಲ್ಲಾದಂಥ ಕಾಲ್ ತುಳಿತ ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ. ರಾಜೀನಾಮೆ ಕೊಟ್ಟಿದ್ರ ಅವತ್ತು ಯೋಗಿ ನೋಡಿ, 60 ಕೋಟಿ ಜನ ಕುಂಭಮೇಳಕ್ಕೆ ಬಂದರು. ಬೆಳಗಿನ ಜಾವ ನಾಗಾ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ. ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನುಗ್ಗಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು 1 ದಿನ ಸಂಭವಿಸಿತು. ಅದಾದ ನಂತರ 45 ದಿನ ನಡೀತು ಕುಂಭಮೇಳ. ಒಂದು ಅವಘಡ ಸಂಭವಿಸ್ತಾ ಹೇಳಿ ದಯವಿಟ್ಟು. 60 ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್. 60 ಕೋಟಿ ಜನ ಸಂಭಾಳಿಸಿದ್ದಾರೆ. 60 ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕದಂತ ಒಂದು 8 ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ?
ಅಷ್ಟು ಜನರನ್ನ ಸಂಭಾಳಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್. ಫಸ್ಟ್ ನಿಮ್ಮಲ್ಲಾಗಿರೋದು, ನೀವು ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಮಿನಿಸ್ಟರ್ ಅಲ್ವಾ? ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿಬಾರ್ದಲ್ವಾ? ಅವ್ರು ಮಾಡಿದರು, ಇವ್ರು ಹಿಂಗೆ ಕಾಲದಲ್ಲಿ ಹಿಂಗಾಯಿತು, ಅದನ್ನು ಹೇಳೋಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ? ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್. ಒಂದು ಸಣ್ಣ ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಬಂದಾದ ಕೂಡಲೇ ಅದನ್ನು ಮೇಂಟೈನ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ನೀವು ಕುಂಭಮೇಳದ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ? ಅವ್ರು ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ, ವಿಧಾನಸೌಧ ಮುಂದೆ ನಡೆದೇ ಇಲ್ಲ ಏನು ಗಲಾಟೆ. ನಿಮ್ಮ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ. ಇನ್ನು ವಿಧಾನಸೌಧದ ಬಗ್ಗೆ ನೀವು ಹೇಳೋಕ್ಕೋರೆ, ನಾನು ವಿಧಾನಸೌಧದ ವ್ಯಾಪ್ತಿಗಷ್ಟೇ ಮುಖ್ಯಮಂತ್ರಿ, ವಿಧಾನಸೌಧದ ವ್ಯಾಪ್ತಿಗಷ್ಟೇ ನನ್ನ ಕಾನೂನು ಸುವ್ಯವಸ್ಥೆ ಅನ್ನೋದು ನನ್ನ ಸುಪರ್ದಿಗೆ ಬರುತ್ತೆ, ಇನ್ನು ಉಳಿದ ಬೇರೆ ಕಡೆ ಏನು ನಡೆದ್ರು ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದರೆ ನೀವೊಬ್ಬರು ಮುಖ್ಯಮಂತ್ರಿನೇ ಅಲ್ಲ. ಬಹುಶಃ ಅಧಿಕಾರಿಗಳಿಗೆ ನೀವು ಕರ್ನಾಟಕವನ್ನು ರೂಲ್ ಮಾಡೋದಕ್ಕೆ, ಕರ್ನಾಟಕದ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನೀವು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಬಿಡಿ ಸರ್. ಆಹ್ವಾನ ಬಂದಿರಲಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಅದು ಸ್ಟೇಡಿಯಂ ಅವ್ರು ಸಾಕು.